ನಂಗೆ ತೊಳಿದ್ದಾನೆ ಅಂತ ಮಾಡಿದ್ ನಾನು. ಆಟ ಆಡ್ರುವ ನೀರಾಗ ಆಟ. ವೆರಿ ಗುಡ್ ಮಾರ್ನಿಂಗ್ ಅಂಡ್ ದಿನ ಕಾ ಶುಭಾರಂಭ. ಇಂಥ ಬಿಸಿಲ್ನಾಗ ನಾವು ಹೊಂಟಿದ್ವಿ ಅಂದ್ರೆ ಬೈಫ್ ಟ್ರೈನಿಂಗ್ ಸೆಂಟರ್ಗೆ. ಬೈಫ್ ಟ್ರೈನಿಂಗ್ ಸೆಂಟರ್ ನನಗೂ ಆ ಬೈಫ್ ಸೆಂಟರ್ಗೂ ಒಂದು 15 ವರ್ಷದ ಸಂಬಂಧ. ಬರೀ ಇವತ್ತು ನೋಡೋಣಂತಲ್ಲಿ ಏನು ಚೇಂಜಸ್ ಆಗ್ಯಾವ, ಏನು ಬದಲಾವಣೆ ಆಗ್ಯಾವ. ಹುಬ್ಬಳ್ಳಿಯಿಂದ 20 ಕಿಲೋಮೀಟರ್ ದೂರದೊಳಗ ಇದು ಗ್ರಾಮ ಚೇತನ ಟ್ರೈನಿಂಗ್ ಸೆಂಟರ್ ಅಥವಾ ಬೈಫ್ ಟ್ರೈನಿಂಗ್ ಸೆಂಟರ್ ಅಂತಾರೆ. ಸೊ ಇಲ್ಲಿ ಹೋದ್ರೆ ನೋಡ್ರಿ ಏಕ್ದಮ್ ಮಸ್ತ್ ಎಲ್ಲ ಹಸಿರಿನ ತಾಣದೊಳಗಿರುವಂತಹ ಒಂದು ತರಬೇತಿ ಕೇಂದ್ರ. ಇಲ್ಲಿ ಏನೇನದ ಅಂದ್ರೆ ಇದು ಏನಿದ್ರಿ ಕಾಣಲಿಲ್ಲ ಗ್ರಾಮ ಚೇತನ ಅಂತ ಬೋರ್ಡ್ ಇದ್ದದ್ದು. ಇದು ಗೆಸ್ಟ್ ಹೌಸ್. ಯಾರಿಗೆ? ರಿಸೋರ್ಸ್ ಪರ್ಸನ್ ಆರ್ಗನೈಸರ್ಸ್ ಗೆ ಗೆಸ್ಟ್ ಹೌಸ್ ಅದ. ಇದಾದ್ಮೇಲೆ ಇಲ್ಲೇ ಒಂದು ಆಫೀಸ್ ತರ ಅದ. ಈ ಆಫೀಸ್ ರೆಸ್ಪಾನ್ಸಿಬಲ್ ಪರ್ಸನ್ ಕೂತ್ಕೊಂಡು ಅದನ್ನ ಆಪರೇಟ್ ಮಾಡ್ತಿರ್ತಾರೆ. ಇಲ್ಲಿ ಸತತವಾಗಿ ಟ್ರೈನಿಂಗ್ ನಡೀತಿರ್ತದೆ. ಈಗ ನಡೀತಾ ಇರೋ ಟ್ರೈನಿಂಗು ವಿದ್ಯಾಪೋಷಕ ಟ್ರೈನಿಂಗ್. ಇದು ಟ್ರೈನಿಂಗ್ ಹಾಲ್ ನೋಡ್ರಿ ಎಷ್ಟು ಮಜಾ ಆಗ. ಹಿಂಗ ಟ್ರೈನಿಂಗ್ ಹಾಲ್ ಅನಿಸ್ತದೆ ನೋಡ್ರಿ, ಎಷ್ಟು ಬ್ಯೂಟಿಫುಲಿ ಡಿಸೈನ್ ಅದ ಹಸಿರಿನ ತಾಣದೊಳಗೆ. ಆಮೇಲೆ ಹಿಂಗ್ ಹೋದ್ರೆ ಈ ಹುಡುಗರು ಕೆಲಸ ಮಾಡಿರ್ತಾರೆ, ಚಾ ಕುಡಿಲಿಕ್ಕೆ ರೆಡಿ ಆಗ್ಯಾರ. ಇದು ಮೆಸ್. ನಂಗೆ ಕೊಳ್ಳಿದ್ದಾನೆ ಅಂತ ಮಾಡಿದ್ ನಾನು. ಈ ಮೆಸ್ ಒಳಗ ಈ ಡೈನಿಂಗ್ ರೂಮ್ ಒಳಗ ಇಲ್ಲೇ ಗೌಡ್ರು ಏನ್ ಮಾಡ್ತಾರ, ಚಾ ಕೊಡ್ತಾರ. ಇದು ಫುಡ್ ಕೌಂಟರ್. 2 ಡಾರ್ಮೆಟರೀಸ್ ಅವ, ಬಾಯ್ಸ್ ಮತ್ತು ಗರ್ಲ್ಸ್. ಸೊ ವಸತಿ ಗೃಹ ಪುರುಷರಿಗೆ, ವಸತಿ ಗೃಹ ಮಹಿಳೆಯರಿಗೆ ಅಂತ. ಇದಾದ್ಮೇಲೆ ಇಲ್ಲೇ ಶಾಲೆಯ 24 hours 365 days ಸೋಲಾರ್ ನಡೀತದೆ. ಸೊ ನಮ್ಮ ಈ ಕ್ಯಾಂಪಿಗೆ ಒಂದು ಫ್ಯಾಂಟಾಸ್ಟಿಕ್ ಆಗಿರುವಂತಹ ಲೊಕೇಶನ್. ಕಂಪ್ಲೀಟ್ಲಿ ಇಟ್ ಇಸ್ ಇನ್ ನೇಚರ್. ಆಟ ಆಡ್ರುವ ನೀರಾಗ ಆಟ. ನೋಡ್ರಿ, ಒಂದು ಕ್ಯಾಂಪ್ ಅಂತ ಮುಗಿಸಿದ್ವಿ ದಾವಣಗೆರೆ ಒಳಗೆ. ಈಗ ಇನ್ನು 3 ಕ್ಯಾಂಪ್ ಬರ್ಲಿಕ್ಕೆ ಹುಬ್ಬಳ್ಳಿ ಒಳಗ, ಹಗರಿಬೊಮ್ಮನಹಳ್ಳಿ ಒಳಗ ಮತ್ತೆ ದಾವಣಗೆರೆ ಒಳಗ. ಈ 3 ಕ್ಯಾಂಪ್, 1 ಬಾಯ್ಸ್ 2 ಗರ್ಲ್ಸ್. ಅದರ ತಯಾರಿ ನಾ ಈಗ ಮಾಡ್ಲಿಕ್ಕೆ ಅಷ್ಟು ವಿಶೇಷವಾಗಿ ತಯಾರು ಮಾಡ್ತಾ ಇರುವಂತ ಈ ಒಂದು ಅಪ್ಕಮಿಂಗ್ ಕ್ಯಾಂಪ್ ಏನಿದೆ, ಡಿಜಿಟಲ್ ಡಿಟಾಕ್ಸ್ ಕ್ರಿಯೇಟಿವಿಟಿ ಕ್ಯಾಂಪ್ ಅನ್ನ ನಾನು ಮತ್ತೆ ತಯಾರು ಮಾಡ್ಲಿಕ್ಕೆ. ನಿಮಗೆ ಯಾರಿಗಾರ ಆಸಕ್ತಿ ಇದ್ರೆ ನನಗೆ DM ಮಾಡ್ರಿ. ಪಾಲಕತ್ವದ ತತ್ವ ಪುಸ್ತಕ ಇಲ್ಲಿದೆ. ಲಿಂಕ್ ಅನ್ನ ಕ್ಲಿಕ್ ಮಾಡ್ರಿ, ಬೈ ಮಾಡ್ರಿ, ಓದ್ರಿ. ಈ ಮೀಟಿಂಗ್ ಮುಗಿಸಿ ಮನೆಗೆ ಹೋಗುದ್ರಿ, ಮರಳಿ ಗೂಡಿಗೆ.